ಎಷ್ಟಿದೆ ಅಂತ ಹೇಳ್ಬೇಕಾಯ್ತು. ಫಸ್ಟು ಬಸ್ಸು ಎಷ್ಟಿದೆ ನಮ್ಮಲ್ಲಿ ರಾಜ್ಯದಲ್ಲಿ? ಪ್ರತಿ ವರ್ಷ ನಾವು 8 ರಿಂದ 9 ಲಕ್ಷ ಓಡದ ಮೇಲೆ ಸ್ಕ್ರಾಪ್ಗೆ ಹಾಕ್ತಿರೋದನ್ನ. ರೋಟೀನ್ ಅದು ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳ್ಬೇಕಾಯ್ತು. ಮತ್ತೆ ಹಿಂದೆ ಸರ್ಕಾರ ಇತ್ತು, ಯಾರು ನಮ್ಮ ಶ್ರೀರಾಮುಲು ಅವರಿದ್ರು ಮಂತ್ರಿ. 2 ವರ್ಷ ಕೋವಿಡ್, ಒಂದು ನಯ ಪೈಸೆ ಓಡಾಡಂಗೆ ಇಲ್ಲಲ್ಲ, ಬಸ್ಸಲ್ಲಿ ಓಡಾಡಂಗೆ ಇಲ್ಲ. ಲಾಸ್ಟ್ ಪ್ರಶ್ನೆ ಅಲ್ಲ, ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ದೇಶದ ಬಸ್ಗಳು ಅದೇ ಸ್ಥಿತಿಯಲ್ಲಿ ಇದ್ದಿದ್ದು. ನ್ಯಾಚುರಲ್ ಲಾಸ್ ಅದು. ಅದ್ರ ಬಗ್ಗೆ ಪ್ರಸ್ತಾವನೆ ಇರಬಾರ್ದಾಯ್ತು ನನಗನ್ಸ್ತತೆ. ಈ ತರ ಒಂದು ರೀತಿ ಮುಖ್ಯಮಂತ್ರಿಗಳು ಏನು ಹೇಳಬೇಕು ಅಂತ ನನಗನ್ಸ್ತೈತೆ ತಯಾರಾಗಿ ಬಂದಿಲ್ಲ ಅಂತ ಅನಿಸ್ತೈತೆ ನನಗೆ. ತಯಾರಾಗಿ ಬಂದಿಲ್ಲ ಅನಿಸ್ತೈತೆ. ಅವ್ರು ಬರ್ಕೊಟ್ಬಿಟ್ಟಿದ್ದಾರೆ, ಹೇಳ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳಿದೆ 17, 26ಕ್ಕೆ 25ಕ್ಕೆ ಬಹಳ ವ್ಯತ್ಯಾಸ ಇದೆ ಮುಖ್ಯಮಂತ್ರಿಗಳಲ್ಲಿ. ಒಂದು ರೀತಿ ಜನಗಳಿಗೆ ಏನೋ ಒಂಥರ ದೇವಲೋಕ ಅಂತ ತೋರಿಸ್ಬಿಟ್ಟಿದ್ರು ಎಲ್ಲರೂ. ಎಲ್ಲ ಫ್ರೀ, ಕಾಕಾ ಪಾಟೀಲ್ ಫ್ರೀ 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 ಅಂತ ಎಲ್ಲ ಹೇಳ್ಬಿಟ್ಟಿದ್ರು. ಜನ ಏನು ಅನ್ಸ್ಕೊಂಡ್ರು, ಇನ್ಮೇಲೆ ನಾವೇನು ಕೆಲಸನೇ ಮಾಡಂಗಿಲ್ಲ, ಮನೇಲಿ ಕೂತ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು ಅನ್ಕೊಂಡಿದ್ರು. ಆಮೇಲೆ ತೆರಿಗೆಗಳ ಮೇಲೆ ತೆರಿಗೆ 40,000 ಕೋಟಿ ಅಷ್ಟು ತೆರಿಗೆ ಹಾಕಿದ್ದಾರೆ. 40,000 ಅಷ್ಟು ಕೋಟಿ ತೆರಿಗೆ ಹಾಕಿದ್ದಾರೆ. ನನಗನ್ಸುತ್ತೆ ಈ ಬಡ್ಜೆಟ್ ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅದನ್ನು ಹೇಳ್ತೀನಿ. ಆಮೇಲೆ ಹೊಸ ತೆರಿಗೆ ಶುರು ಮಾಡ್ತಾರೆ, ಇನ್ನೊಂದು 40,000 ತೆರಿಗೆ ಹಾಕ್ತಾರೆ. ಅದರಿಂದ ಇವರು ಒಂದು ರೀತಿ ಜನಕ್ಕೆ ಹೇಳಿದ್ದೇನು ಮಾಡಿದ್ದೇನು. ಇವತ್ತು ಜನ ಯಾಕೆ ರೋಸ್ ಹೋಗಿದ್ದಾರೆ ಈ ಸರ್ಕಾರ ಬಗ್ಗೆ ಅಂದ್ರೆ, ಜನ ಈ ಸರ್ಕಾರ ಹೇಳಿದ್ದೇನು ಇವತ್ತೇನು ಮಾಡಿದ್ದು. ಮತ್ತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ರು. ಇವೆಲ್ಲ ಹೇಳಿದೆ. ಕಾನೂನು ಸುವ್ಯವಸ್ಥೆ ನೆನ್ನೆನೂ ಅತ್ಯಾಚಾರ ಆಗಿದೆ, ಮೊನ್ನೆನೂ ಲವ್ ಜಿಹಾದ್ ಆಗಿದೆ, ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದೆ, ಮೈಕ್ರೋ ಫೈನಾನ್ಸ್ ಹಾವಳಿ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾನೂನು ಸುವ್ಯವಸ್ಥೆ ಟ್ಯಾಲಿ ಕೊಡ್ತಾ ಇದ್ದಾರೆ, ನಾವು ಮೊದಲಿಗಿಂತ ಹೀಗೆ ಅಂತೇಳಿ. ಹಿಂದೆ ನಾವಿದ್ದಾಗ ಹಂಗೆ ಮಾಡಿದ್ದೀರಿ, ಅದೇನ ಅಂತಲ್ಲ. ಮತ್ತೆ ನನಗೆ ಗೊತ್ತಿಲ್ಲ, ನಾನು ತಪ್ಪಿರ್ಬೋದನೋ ಸ್ವಲ್ಪ. ಕೇಂದ್ರದಲ್ಲಿ ಕಳೆದ 2 ವರ್ಷದಲ್ಲಿ ತಪ್ಪಸರಿನ ಚೆಕ್ ಮಾಡಿಗಳು 2 ವರ್ಷದಲ್ಲಿ ಅವರು ಕೇಂದ್ರ ಸರ್ಕಾರದ ರಾಜ್ಯಸಭೆಯ ಸದಸ್ಯರೊಬ್ಬರ ಪ್ರಶ್ನೆಗೆ 2329 ರೈತರ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಯಾರು ಕೊಟ್ಟರು ನಿಮ್ಮ ಅಧಿಕಾರಿಗಳು ಚೆಕ್ ಮಾಡಿಗಳು, ಅವ್ರು ಕೊಟ್ಟಿರೋಂಥ ಮಾಹಿತಿ. ಆಮೇಲೆ ಇದರಲ್ಲೇ ಮೈಸೂರಲ್ಲೇನೆ 27 ಜನ ರೈತರ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ. ಅದು ಅವ್ರ ಪ್ರಶ್ನೆಗೆ ಉತ್ತರ ಬಂದಿರುವಂಥದ್ದು. ನೀವು ನೋಡಿದ್ರೆ 644 ಅಂತ ಹೇಳ್ತಾ ಇದ್ದೀರಾ. ನನಗೆ ಇವೆಲ್ಲ ನೋಡಿದ್ಮೇಲೆ ಮುಖ್ಯಮಂತ್ರಿಗಳು ಈ ಒಂದು ಗವರ್ನರ್ ಅವರಿಗೆ ಬಾಯಲ್ಲಿ ಸುಳ್ಳುಗಳನ್ನು ಹೇಳಿಸಿದ್ದಾರೆ. ಒಂದು ರೀತಿ ಗವರ್ನರ್ಗೆ ಅವಮಾನ. ಗವರ್ನರ್ ಆಫೀಸ್ಗೆ ಬಾಂಗ್ಲಾದೇಶದ ಅಧ್ಯಕ್ಷರಿಗೆ ಹೆಂಗಾಯ್ತು ಹಂಗೆ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ನಾನು ಹೇಳಿದ್ದೆ, ಅದ್ರ ಬಗ್ಗೆನೂ ಅವ್ರ ಪ್ರಸ್ತಾವ ಇಲ್ಲ. ಒಂದು ಗವರ್ನರ್ಗೆ ಒಂದು ಕಡೆ ಬೆದರಿಕೆ, ಇನ್ನೊಂದು ಕಡೆ ಅವ್ರನ್ನೇ ಕರ್ಕೊಂಬಂದು ಈ ಸರ್ಕಾರ ನಾವು ಅದನ್ನ ಮಾಡಿದಿರಿ ಇದು ಮಾಡಿದಿರಿ ಅಂತ ಹೇಳಿ ಬೋಗಳೆಗಳನ್ನು ಬಿಡಿಸಿದ್ದಾರೆ. ಈ ಒಂದು ಗವರ್ನರ್ ಅವರ ಸ್ಪೀಚಲ್ಲಿ ನನಗನ್ಸ್ತತೆ ಅವ್ರ ಕೈಲಿ ಬಲವಂತವಾಗಿ ಇಷ್ಟೆಲ್ಲವನ್ನು ಹೇಳಿಸಿದ್ದಾರೆ. ನನಗೆ ಅನ್ಸೋ ಪ್ರಕಾರ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬೆಲೆ ಏರಿಕೆಯಿಂದ ತತ್ತರಿಸೋ ರೀತಿಯಲ್ಲಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂತೂ ಕೇಳೋರಿಲ್ಲ. ಒಂದು ರೀತಿ ರಾಜ್ಯದ ಜನತೆಗೆ ಬೆನ್ನಿಗೆ ಚೂರಿ ಹಾಕುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಏನು ಅವರು ಬಡ್ಜೆಟ್ ಮೇಲೆ ಹೇಳಿದ್ದಾರೆ, ಇದು ತಪ್ಪು ದಾರಿಗೆಳೆಯುವಂಥದ್ದು. ಗವರ್ನರ್ ಕೈಲಿ ತಪ್ಪುಗಳನ್ನು ಹೇಳಿಸಿದ್ದಾರೆ. ಅದೃಷ್ಟಿಯಿಂದ ಈಗ ನಾವು ಇದನ್ನ ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಮನೆ ಮುಖ್ಯಮಂತ್ರಿಗಳು ಅಧ್ಯಕ್ಷರೇ, ಈ ವಾಕೌಟ್ ಮಾಡೋದು ಯಾಕೆ ಗೊತ್ತಾ? ಅವರು ಕ್ಲಾರಿಫಿಕೇಶನ್ಗೆ ನಾನು ಮತ್ತೆ ಉತ್ತರ ಕೊಟ್ಬಿಡ್ತೀನಿ ಅಂತ ಭಯದಿಂದ ವಾಕೌಟ್ ಮಾಡ್ತಾರೆ. ಯಾಕಂದ್ರೆ ಸತ್ಯ ಜನಕ್ಕೆ ಗೊತ್ತಾಗಬಾರ್ದು, ರಾಜ್ಯದ ಜನರಿಗೆ ಗೊತ್ತಾಗಬಾರ್ದು. ನಾವು ಯಾವ ಸುಳ್ಳನ್ನು ಕೂಡ ಗವರ್ನರ್ ಕಲೆ ಹೇಳಿಸಿಲ್ಲ. ಗವರ್ನರು ಸಂವಿಧಾನಬದ್ಧವಾಗಿರ್ತಕ್ಕಂಥವ್ರು, ಸರ್ಕಾರ ಜನರಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ನಾವು ಏನು ಸತ್ಯ ಬರೀತೀವಿ ಅದನ್ನೇ ಮಾತ್ರ ಹೇಳೋದು. ಸೊ ಹಾಗಾಗಿ ಸರ್ಕಾರ ಯಾವುದನ್ನು ಕೂಡ ಸುಳ್ಳು ಹೇಳಿಲ್ಲ, ಎಲ್ಲವೂ ಕೂಡ ಸತ್ಯ ಹೇಳಿರ್ತಕ್ಕಂಥದ್ದು. ಜೊತೆಗೆ ನಾನು 2017ರ ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ ಅಂತಕ್ಕಂಥದ್ದು ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತುಗಳೇ ಹೊರತು ನಾನು ಇನ್ನೂ ಕೂಡ ಹೆಚ್ಚು ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೆ.